ನಮಸ್ಕಾರ ಸುವರ್ಣ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆದರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಚುನಾವಣೆ ಹತ್ತಿರ ಬಂತು, ಬರ್ತಿದ್ದಂಗೆ ಬೇರೆ ಬೇರೆ ನಾಯಕರು ಬೇರೆ ಬೇರೆ ಪಕ್ಷ ಕಡೆ ಹೋಗ್ತಾ ಇದ್ದಾರೆ. ಕೆಲವರು ಕಾರಣಾಂತರಗಳಿಂದ ಹೋಗ್ತಾರೆ, ನಮಗೆ ಟಿಕೆಟ್ ಸಿಗಲಿ ಅಂತ ಹೋಗ್ತಾರೆ, ಗೆಲ್ಲಬೇಕು ಅಂತ ಹೋಗ್ತಾರೆ. ಇನ್ನು ಕೆಲವರು ಇದ್ದಂಥ ಪಕ್ಷದಲ್ಲಿ ತಮಗಾದಂಥ ಅಸಮಾಧಾನವನ್ನು ತೋರಿಸ್ಕೊಳ್ಳೋದನ್ನೇ ಇನ್ನು ಈ ಪಕ್ಷದ ತತ್ವ ಸಿದ್ಧಾಂತಗಳು ನಡೆಯೋದೇ ಇಲ್ಲ ಅಂತ ಬೇರೆ ಮಾರ್ಗ ಇಲ್ಲದೇ ಬೇರೆ ಬೇರೆ ಪಕ್ಷಗಳನ್ನು ಒಪ್ಕೊಳ್ಳೋದನ್ನು ನಾವು ನೋಡ್ತೀವಿ. ಅಂಥವ್ರಲ್ಲೊಬ್ಬರು ನಮ್ಮ ಶಂಕರಲಿಂಗೇಗೌಡರು. ಶಂಕರಲಿಂಗೇಗೌಡರು 4 ಬಾರಿ ಗೆದ್ದು ಬಂದಿರುವಂಥವರು, ಬಿ ಜೆ ಪಿಯ ಕಟ್ಟ ಕಾರ್ಯಕರ್ತ, ಕಟ್ಟಳ ಆಗಿದ್ದಂಥವ್ರು ಇಲ್ಲಿ ತನಕ. ಈಗ ಅವರು JDS ಅನ್ನು ಒಪ್ಕೊಂಡಿದ್ದಾರೆ, ಇವತ್ತು JDS ಅನ್ನು ಅಪ್ಕೊಂಡಿದ್ದಾರೆ. ಬನ್ನಿ, JDS ಸೇರೋದ್ರ ಬಗ್ಗೆ ಶಂಕರಲಿಂಗೇಗೌಡರು ಏನು ಹೇಳ್ತಾರೆ ಕನ್ನಡ. ಶಂಕರಲಿಂಗೇಗೌಡರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಸೊ 4 ಸರಿ ಗೆಲ್ಲುವಂಥದ್ದೇನು ಹುಡುಗಾಟಿಗೆ ಕೆಲಸ ಅಲ್ಲ ಇಂಥ ಒಂದು ರಾಜಕೀಯ ಸನ್ನಿವೇಶದಲ್ಲಿ. ಸೊ ಎಂಥ ರಾಜಕೀಯ ಸಂದರ್ಭದಲ್ಲೂ ಕೂಡ ಶಂಕರಲಿಂಗೇಗೌಡರಿಗೆ ಹಿನ್ನಡೆ ಆಗಲಿಲ್ಲ ನಿಮ್ಮ ಕ್ಷೇತ್ರದಲ್ಲಿ ಅಂತ. ಸೊ ಆದರೆ ಈಗ ನೋಡಿ, ಅನಿವಾರ್ಯ ಕಾರಣಗಳಿಂದ ನೀವು ನಿಮ್ಮ ಪಕ್ಷವನ್ನು, ನೀವು ಕಟ್ಟಿ ಬೆಳೆಸಿದಂಥ ಪಕ್ಷವನ್ನು ಬಿಟ್ಟು ನೀವು ಇನ್ನೊಂದು ಪಕ್ಷದ ಕಡೆಗೆ ಹೋದ್ರಿ. ನೀವೀಗ ಕಾರಣ ಏನು? ಪಕ್ಷದಲ್ಲಿರ್ತಕ್ಕಂಥ ಮೌಲ್ಯಗಳು ಸಮಾಜಕ್ಕೆ ಮಾರಕವಾಗ್ತಕ್ಕಂಥ ರೀತಿಯಲ್ಲಿ ಕಂಡು ಬಂತು ನನಗೆ. ವಾಜಪೇಯಿ ಮತ್ತು ಅದ್ವಾನಿಯವರು ಮಾಡಿದಂಥ ಕಟ್ಟಿದಂಥ ಪಕ್ಷ ಇವತ್ತು ಅಧೋಗತಿಗೆ ಹೋಯ್ತಲ್ಲ ಅಂತಕ್ಕಂಥದ್ದು ನನಗೆ ಒಂದು ಆತಂಕ ಆಯಿತು. ನಮಗೆ ಸಂಸ್ಕೃತಿ, ಧರ್ಮ ಇವು ಕೂಡ ಮುಖ್ಯನೇ, ನಾವು ಅದನ್ನು ಇಲ್ಲ ಅಂತ ಅಳಗಳಿಯಲ್ಲ. ಈ ಮಧ್ಯದಲ್ಲಿ ಅಧರ್ಮದ ಆಯುಧ ಹಿಡಿದು ಹೊರಟಿರ್ತಕ್ಕಂಥ ಕೆಲವು ಮುಖಂಡರುಗಳು ಈ ಸಮಾಜಕ್ಕೆ ಅವರು ಕಂಟಕಪ್ರಾಯರು. ಅದನ್ನು ನಾನು ನೇರವಾಗಿ ಹೇಳಿ ಬಯಸ್ತೀನಿ. ಆದರೆ ಈ ಭ್ರಷ್ಟಾಚಾರ ಇಷ್ಟು ಯಾವ ಪಕ್ಷದಲ್ಲೂ ಇರಲಿಲ್ಲ ಅಂತಕ್ಕಂಥದ್ದು ನನಗೆ ಅನ್ನಿಸ್ತದೆ. ಭ್ರಷ್ಟಾಚಾರದ ಮಹಾಪೂರ್ವೇ ಹರಿದೋಯ್ತಿಲ್ಲಿ. ಪಕ್ಷದಲ್ಲಿ ಹಿನ್ನಡೆ ಶುರುವಾದ್ದು ಈ 5 ವರ್ಷದಲ್ಲಿ. ಮೊದಲೇ ನಂಗೆ ಇರಲಿಲ್ಲ, ಆಗಿರಲಿಲ್ಲ. ಅಧಿಕಾರ ಬಂತಲ್ಲ ಅವಾಗ. ಅಧಿಕಾರ ಬಂದಾಗ ಭಾರಿ ಹಿನ್ನಡೆ ಆಗುತ್ತು. ಮೊದಲು ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದು ಚೆನ್ನಾಗಿ ಟೀಕೆ ಮಾಡಿಕೊಂಡು ಪಕ್ಷದ ಮೌಲ್ಯಗಳಿಗೆ ನಾವೆಲ್ಲ ಪ್ರೇರಕ ಶಕ್ತಿಯಾಗಿ ನಾನು ಕೆಲಸ ಮಾಡ್ತಿದ್ದೆ. ನೀವು ನೋಡಿರ್ಬೇಕು, ವಿಧಾನಸೌಧ ವಿರೋಧ ಪಕ್ಷದಲ್ಲಿ ಆಗಿದ್ದಾಗ ನನಗೆ ಆಗ್ತಿದ್ದ ಕೆಲಸಗಳು ಆಳುವ ಪಕ್ಷ ಬಂದಾಗ ಆಗ್ತಿರಲಿಲ್ಲ. ಎದುರು ವಿರೋಧ ಪಕ್ಷದವರು ಶಂಕರಲಿಂಗೇಗೌಡರು ಕೆಲಸ ಮಾಡ್ಕೊಬೇಡಪ್ಪ, ಏನಾದ್ರು ಮಾತಾಡ್ಬಿಡ್ತಾನೆ ಏನಾದ್ರು. ಯಾಕಲ್ಲ, ಈಗ 3 ಸರಿ ಗೆದ್ದಾಗ ಮಾತು ಭಾಳ ಹಿತವಾಗಿತ್ತು, 4ನೇ ಸರಿ ಗೆದ್ದಾಗ ಹಿತಕರ ಆಗೋಗ್ಬಿಡುತ್ತಾ? ಏನು ಮಾಡೋದು ಈಗ? ಕಾಲಾಯತಸ್ಮೈ ನಮ, ಎಲ್ಲವೂ ಕಾಲಕ್ಕೆ ಉತ್ತರವೇ ಹೇಳ್ತದೆ, ಏನು ಮಾಡೋಕ್ಕಾಗಲ್ಲ. ಈಗ ಆಯಿತು. ಈಗ ನಿಮಗೆ ಕರೆದ್ರು, ನಿಮಗೆ ಮಂತ್ರಿಮಂಡಲದಲ್ಲಿ ನಿಮಗೆ ಸ್ಥಾನ ಕೊಡಲಿಲ್ಲ, ಕಳಿಸಿದ್ರು. ಜೊತೆಗೆ ಭಾಳ ನಿಕೃಷ್ಟವಾಗಿ ಕೂಡ ಕಾಣಲಿಕ್ಕೆ ಶುರು ಮಾಡಿದ್ರು BJP ಅವರು ಅಂತ ಆರೋಪ ನೀವೇ ಮಾಡಿರಿ. ಹೌದು, ನಮ್ಮ ಮಾತಿಗೆ ಬೆಲೆಯೇ ಇಲ್ಲ. ಯಾರಾದರೂ ಮಿನಿಸ್ಟ್ರುಗಳ ಹತ್ರ ಹೋದರೆ ಆಮೇಲೆ ನೋಡ್ತೀನಿ ನಡೀರಿ, ನಾನು ತಡೆದು ಬರ್ತಿರಲ್ಲ, ಬರೀರಿ ಇಲ್ಲಿ ಇಲ್ದ್ರಿ ಕೋಡಿ ವಾಪಸ್ ಕಿತ್ಕೊಬತ್ತಿದ್ದೆ ನಾನು. ಈ ಬೆರಳುಗಳು ಈಗ ನೀವು ಹೇಳಿದ್ರಿ ಭಾಳ ನಿಕೃಷ್ಟವಾಗಿ ಕಂಡ್ರು ಅಂತ. ಆ ಥರದ್ದು ಏನಾದ್ರು ಜ್ಞಾಪಕ ಇದೆಯಾ? ಯಡಿಯೂರಪ್ಪನವ್ರು ನಿಮ್ಮನ್ನ ಕೆಟ್ಟದಾಗ ಕಂಡಿದ್ದಾಗ? ಕಂಡ್ರು. ಹೆಂಗೆ? ನಾನು ಅವ್ರ ಮನೆಗೆ ಹೋದಾಗ ಕರ್ಕೊಂಡು ಹೋದ್ರು. ಒಂದು ಸಾರಿ ಫಸ್ಟ್ ಹೋದಾಗ ಕಾರ್ ಬಂದು ನಿಂತಿದೆ, ಡ್ರೈವರ್ ಬಂದು ನಿಂತಿದ್ದಾನೆ. ನಾನು ಶೂ ಕಳುವಾಗೋಯ್ತು ಅಂದ್ಬಿಟ್ಟು ಇದಕ್ಕೋದೆ ಅಂಥದ್ದು, ಇದಕ್ಕೆ ಶೂ ತರೋಕ್ಕೆ. ಬರೋದ್ರೊಳಗೆ ಶಂಕರಲಿಂಗೇಗೌಡ ನಿನಗೆ ಇಲ್ಲ ಹೋಗು ಅಂತಂದರು. ಏನು ಇದು? ಆಗ ನನ್ನ ಹೆಸರು ತೆಗೆದು ನನ್ನ ಹೆಸರು ತೆಗೆದು ರಾಮಚಂದ್ರೇಗೌಡರ ಹೆಸರು ಬರೆದ್ರು. ಮಂತ್ರಿ ಯಾಕೆ ಅವ್ರ ಹೆಸರು ಬರೆದ್ರು. ಆಮೇಲೆ ನೇರವಾಗಿ ಹೇಳಿದ್ರ ಶಂಕರಲಿಂಗೇಗೌಡ ನಿಮಗೆ ಇಲ್ಲ ಅಂತ ಹೇಳಿದ್ರು. ಸರಿ ಸುಮ್ಮನೆ ಮುಂದೆ ನೋಡೋಣ ಅಂತಂದರು. ಈ ಸಾರಿ ಕರೆದಾಗ ಏನು ಹೇಳಿದ್ರು ಗೊತ್ತಾ? ನಿಮ್ಮ ಮಗನ ಮೂಡ ಚೇರ್ಮನ್ ಮಾಡ್ತೀನಿ, ಅಥವಾ ನೀವೇ ಮೂಡ ಚೇರ್ಮನ್ ಆಗಿ, ಇಲ್ಲದ ನಿಮ್ಮ ಮಂತ್ರಿ ಸ್ಥಾನ ಎಲ್ಲ ಹೋಗ್ರಿ ಅಂತ 30 ಜನ ಶಾಸಕರು ಇದ್ದಾಗ ನನ್ನೊಬ್ಬ ಪ್ರಬುದ್ಧವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಹಾಗಂದಾಗ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಬರಲು ಸ್ನೇಹಿತರೆ. ಹಿಂಗೆ ಅಂದ್ರ? ಇದೇ ಮಾತಂದರು. ಏನಂದ್ರು? ಹೋಗ್ರಿ. ಅವ್ರಿಗೆ ಗೊತ್ತಿಲ್ಲ, ಮೋಸ್ಟ್ಲಿ ನೀವು ಹೋಗ್ರಿ ಅಂತಂದ್ರೆ ಬರೀ ಅಲ್ಲಿಂದ ಹೋಗಲ್ಲ, ಪಕ್ಷದಿಂದ ಹೊರಟೋಗ್ಬಿಡ್ತೀರಿ ಅಂತ ಗೊತ್ತಿಲ್ಲ ಅವ್ರಿಗೆ. ಗೊತ್ತಿಲ್ಲ ಅವ್ರಿಗೆ.
ಹೇಳಿ ಹಾಗೆ ಶುರು ಮಾಡಿದೆ ನಾನು. ಯಡಿಯೂರಪ್ಪನ ಬೈದೆ, ಕಂಡ ತುಂಡವಾಗಿ ಬೈದೆ ನಾನು. ಅಲ್ಲೇ ಅಲ್ಲೇ ಮುಂದ್ಗಡೆ ಎಲ್ಲ ಟಿ ವಿ ಇದ್ರಿ, ಇದಕ್ಕೆ ಬದನೆಕಾಯಿ ಮಾಡ್ತಿದ್ರಿ, ಇದಕ್ಕೆ ಆಲೂಗೆಡ್ಡೆ ಮಾಡ್ತಿದ್ದೆ, ಟೊಮೆಟೊ ಮಾಡ್ತಿದ್ದೆ, ಇನ್ನು ನಿಂಬೆಹಣ್ಣು ಮಾಡ್ತಿದ್ದೆ ಅಂತ ಚೆನ್ನಾಗಿ ಮುಗಿದಾಗ್ತೇನೆ ನಾನು. ಓಕೆ, ಶಂಕರಗೌಡರು ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಗೌಡ್ರ ಜೊತೆ ಮಾತಾಡೋಣ, ಅದಕ್ಕಿಂತ ಮೊದಲು ಪುಟ್ಟ ವಿರಾಮ.